ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಫ್ರಂಟಲ್ಲಿ ಈಗ ಬಾರ್ಡರ್ ಅಟ್ಯಾಚ್ ಮಾಡೋದು ಡಿಸೈನ್ ಬರುತ್ತಲ್ಲ ಫ್ರೆಂಡ್ಸ್, ಆ ಡಿಸೈನು ಈಗ ನ್ಯೂ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಅದೇನಾಯ್ತಪ್ಪ ಅಂದರೆ, ಇವಾಗ ನಾನು ಹಿಂದೆ ಬ್ಯಾಕ್ಗೂ ಡಿಸೈನ್ ಕೊಟ್ಟೆ, ಸ್ಲೀವ್ಸ್ಗೂ ಡಿಸೈನ್ ಕೊಟ್ಟಿದ್ದೀನಿ. ಹಂಗಾಗಿ ಏನಾಗಿದೆ, ಫ್ರಂಟ್ಗೆ ಬಟ್ಟೆ ಸಾಕಾಗಿಲ್ಲ, ಅಂದರೆ ಬಾರ್ಡರ್ ಸಾಕಾಗಿಲ್ಲ. ಹಂಗಾಗಿ ಅದೇ ಡಿಸೈನ್ಗೆ ಕಟಿಂಗ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಪ್ಪ ಅಂದರೆ, ಲೇಸ್ ಕೊಡ್ತಾಯಿದ್ದೀನಿ. ಓಕೆನಾ. ಇದು ಎಡಗಡೆ ಪೀಸು ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು. ಈ ರೀತಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿ ರೆಡಿ ಮಾಡಿಕೊಂಡು, ನೀವು ಬೇಕು ಅಂದರೆ ಎರಡು ಕಡೆಗೂ ಬೇಕು ಅಂದರೆ ಹಚ್ಕೋಬೋದು ಲೇಸ್ನ. ಇಲ್ಲ ಬಾರ್ಡರ್ ಇತ್ತು ಅಂದರೆ ಎರಡು ಕಡೆನೇ ಹಚ್ಬೋದು. ಈಗ ಬಾರ್ಡರ್ ಕಡಿಮೆ ಇದ್ದಾಗ ಬಲಗಡೆಗೆ ಮಾತ್ರ ಕೊಡ್ತಾರೆ, ಎಡಗಡೆಗೆ ಕೊಡಲ್ಲ. ಏನಕ್ಕಪ್ಪ ಅಂದರೆ ಲೇಸ್ ಆಗಲಿಲ್ಲ, ಬಾರ್ಡರ್ ಸಾಕಾಗಲ್ವಲ್ಲ. ಇವಾಗ ಬ್ಯಾಕ್ಗೆ ಸ್ಲೀವ್ಸ್ಗೆ ಎಲ್ಲ ಆಗಿ ಉಳಿದ್ರೆ ಫ್ರಂಟಲ್ಲಿ ಸ್ವಲ್ಪ ಸಾಕು ಅಂದ್ಬಿಟ್ಟು ಕೊಡ್ತಾರೆ, ಒಂದು ಸೈಡಿಗೆ ಮಾತ್ರ. ಬಲಗಡೆ ಸೆರ್ಗ್ ಹಾಕೋತೀವಲ್ಲ ಎಡಗಡೆ, ಬಲಗಡೆ ಕಂಡ್ರೆ ಸಾಕು ಅಂದ್ಬಿಟ್ಟು ಇವಾಗೆಲ್ಲ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅದು. ಆದರೆ ನನಗೆ ಬಾರ್ಡರ್ ಸಾಕಾಗಲಿಲ್ಲ, ಆದರೆ ಡಿಸೈನ್ ಅದೇ ಕಟಿಂಗ್ ಮಾಡಿರೋದ್ರಿಂದ ಪ್ಲೇನೇ ಬಿಡ್ಬೋದು. ಆದರೂ ಬೇಡ, ಲೇಸ್ ಕೊಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ನೀವು ಬೇಕು ಅಂದರೆ ಲೇಸನ್ನು ಕೂಡ ಎರಡು ಕಡೆನೂ ಹಚ್ಕೋಬೋದು. ಓಕೆನಾ. ಎಡಗಡೆನೂ ಹಚ್ಚಿ, ಬಲಗಡೆನೂ ಹಚ್ಚಿ. ಎಡಗಡೆ ಏನು ಹಚ್ಚಲ್ಲ ಅಂದರೆ, ಸೆರ್ಗ್ ಹಾಕೋತೀವಲ್ಲ ಅದೇನು ಕಾಣಿಸಲ್ಲ, ಅದಕ್ಕೋಸ್ಕರ ಬಲಗಡೆ ಒಂದು ಕಡೆ ಹಾಕ್ಕೊಂಡ್ರೆ ಸಾಕು. ಇವಾಗ ನಾವು ವರ್ಕೆಲ್ಲ ಮಾಡ್ತೀವಲ್ಲ, ಎಡಗಡೆ ಮಾಡಲ್ಲ, ಬಲಗಡೆ ಮಾತ್ರ ಮಾಡ್ತೀವಲ್ಲ, ಆ ಥರ. ಇವಾಗ ಇದು ಬಲಗಡೆ ಪೀಸು. ಇವಾಗ ಮಾಮೂಲಿ ಅದು ಹೇಗಿದೆ ಶೇಪಾಗಿ ಇದು ಸ್ಟಿಚ್ ಮಾಡಿಕೊಂಡು, ಇವಾಗ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು ಲೈನಿಂಗ್ ಮೇಲೆ. ಆಮೇಲೆ ಲೈನಿಂಗ್ ಮೇಲೆ ಪಾಯಿಂಟ್ ಒಳಗೆ ಹಾಕಿದ್ಮೇಲೆ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ಚಿಂಗ್ ಹಾಕೋಬೇಕು. ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಆ ಲೇಸ್ನ ಅಟ್ಯಾಚ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಪ್ರಿನ್ಸ್ ಕಟ್ಗೆ ಜಾಸ್ತಿ ಡಿಸೈನು ಸ್ಟಿಚ್ ಮಾಡೋದು. ಆದರೆ ಇವಾಗ ಇದಕ್ಕೆ ನಾನು ಡಾಟ್ ಬ್ಲೌಸ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ. ಕೆಲವ್ರಿಗೆ ಸ್ವಲ್ಪ ಏಜ್ ಆಗಿರೋರಿಗೆ ಡಿಸೈನ್ ಇಷ್ಟ ಆಗುತ್ತೆ, ಆದರೆ ಪ್ರಿನ್ಸ್ ಕಟ್ ಇಷ್ಟ ಆಗಲ್ಲ ಕೆಲವ್ರಿಗೆ. ಅಂಥವ್ರಿಗೋಸ್ಕರ ಈ ಥರ ಡಾಟ್ ಹಿಡಿತೀವಲ್ಲ, ಅಲ್ಲಿಗೆ ನೀವು ಅದು ಪೀಸ್ನ ಅಟ್ಯಾಚ್ ಮಾಡಿದ್ರೆ ಸಾಕು. ಅದು ಆ ಥರ ಡಿಸೈನ್. ಈ ಥರ ಬ್ಲೌಸ್ಗೂ ನೀವು ಸ್ಟಿಚ್ಚಿಂಗ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇರೋದು. ಕೆಲವರು ಪ್ರಿನ್ಸ್ ಕಟ್ಟಿಗೆ ಮಾತ್ರ ಅದು ಸ್ಟಿಚ್ ಮಾಡ್ಬೋದು, ಹಿಂಗೆ ಕ್ರಾಸಾಗಿ ಅದು ಬರುತ್ತೆ ಸ್ಟಿಚಿಂಗು ಅಂತ. ಆದರೆ ಇಲ್ಲೂ ಡಾಟ್ ಬರುತ್ತಲ್ವ, ಆ ಡಾಟ್ ಒಳಗಡೆ ಅದನ್ನು ಅಟ್ಯಾಚ್ ಮಾಡಿ ಡಾಟ್ ಆಮೇಲೆ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಏಜ್ ಆಗಿರೋಂಥವ್ರು, ಡಿಸೈನ್ ಹಾಕ್ಕೋಬೇಕು ಅನ್ನೋರು ಪ್ರಿನ್ಸ್ ಕಟ್ ಇಷ್ಟಪಡಲ್ಲ, ಡಾಟ್ ಬ್ಲೌಸೇ ಇಷ್ಟಪಡೋರಿಗೋಸ್ಕರ ಈ ಡಿಸೈನ್ನ ಈ ಥರ ನೀವು ಸ್ಟಿಚ್ ಮಾಡಿಕೊಡ್ಬೋದು. ಇವಾಗ ಕೆಲವ್ರಿಗೆ ನಾನು ಹೇಳ್ದಂಗೆ ಪ್ರಿನ್ಸ್ ಕಟ್ ಇಷ್ಟ ಆಗದೆ ಇದ್ದವ್ರಿಗೆ ಈ ಡಿಸೈನ್ನ ಈ ರೀತಿ ಸ್ಟಿಚ್ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ಓಕೆನಾ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಇವಾಗ ಕಟ್ ಮಾಡಿ ತೆಗೆದುಬಿಟ್ಟು ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಏನು ಕಂಕ್ಳ ಹತ್ರ ಒಂದು ಇದು ಡಾಟ್ ಹಿಡಿಬೇಕಲ್ಲ, ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನೀವು ಏನು ಲೇಸ್ ಹಚ್ಚಿತೀರಲ್ಲ ಅಲ್ಲಿಗೆ ಎಂಡ್ ಮಾಡಿ. ಅದೇನು ಸ್ಟಿಚ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಗೆ ಎಂಡ್ ಮಾಡಿದ್ರೆ ಆಮೇಲೆ ಅದನ್ನಲ್ಲಿ ಡಾಟ್ ಇಟ್ಕೊಂಡ್ರೆ ಅದು ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿರೋಂಥ ಡಿಸೈನ್ ಇದು. ನಾನು ಹೇಳಿದ್ನಲ್ಲ, ಇಲ್ಲಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈಗ ಅಲ್ಲಿ ಒಂದು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಅಲ್ಲಿ ನಿಮಗೆ ಇದು ಚಿಕ್ಕ ಲೇಸ್ ತೊಗೊಂಡಿದ್ದೀನಿ, ನಿಮಗೆ ದೊಡ್ಡದು ಸಿಗುತ್ತೆ. ದೊಡ್ಡದೇ ಅಂದರೆ ದೊಡ್ಡದು ಒಂದೇ ಲೇಸ್ನೇ ಹಚ್ಕೋಬೋದು. ನನ್ನ ಹತ್ರ ಚಿಕ್ಕ ಲೇಸ್ ಇತ್ತು, ಅದನ್ನೇ ಕೊಡೋಣ ಅಂದ್ಬಿಟ್ಟು ಅದನ್ನೇ ಕೊಡ್ತೆ. ಅಂದರೆ ಮ್ಯಾಚಿಂಗ್ ಇತ್ತು, ಬಾರ್ಡರ್ಗೆ ಮ್ಯಾಚಿಂಗ್ ಕಲರ್ ಇರೋದ್ರಿಂದ ನಾನು ಈ ಲೇಸ್ನೇ ಕೊಡ್ತಾಯಿದ್ದೀನಿ. ಈ ರೀತಿ ಈ ಥರ ಪಕ್ಕಕ್ಕೆ ಒಂದು 4 ಲೇಸ್ ಕೊಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದು ಕಂಕ್ಳ ಹತ್ರ, ಅಲ್ಲಿವರೆಗೂ ಬಂದು ಎಂಡ್ ಮಾಡಿ. ಓಕೆನಾ. ಆವಾಗ ಅದು ಒಂಥರ ಇಲ್ಲಿ ಬರ್ತಾ ಬರ್ತಾ ಕ್ರಾಸಾಗಿ ಬರಲಿ. ಫುಲ್ಲು ಕೆಳಗಡೆಗೆ ಹೋಗಬೇಡಿ, ಇದು ಡಾಟ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಹೋದರೆ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಾಸ್ ಮಾಡಿ ಕಂಕ್ಳ ಕಡೆ ಬಂದುಬಿಡ್ಬೇಕು, ಅವಾಗ ಏನಾಗುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಇವಾಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಲೇಸು, ಅದ್ರ ಪಕ್ಕದಲ್ಲಿ ಇನ್ನೊಂದು ಲೇಸು, ಆ ಥರ ನಿಮಗೆ ಎಷ್ಟು ಒಂದಾದರೆ ಚಿಕ್ಕದಾಗುತ್ತೆ, 2 ಕೊಟ್ಟರು ಪರವಾಗಿಲ್ಲ. ಅದ್ರ ಮೇಲೆ 3, 4 ಕೊಟ್ಕೊಂಡ್ರೂ ಫುಲ್ಲು ಕವರ್ ಆಗುತ್ತೆ, ಚೆನ್ನಾಗಿರುತ್ತೆ. ಅದು ನಿಮ್ಮ ಇಷ್ಟ. ಇದು ನಾನು ಸದ್ಯಕ್ಕೆ ಅದು ನೀಟಾಗಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು 4 ಲೇಸ್ ಕೊಟ್ಟೆ. ನಿಮ್ಗೆ ಇಷ್ಟ ಆಯಿತು ಅಂದರೆ 4 ಕೊಟ್ಕೊಳ್ಳಿ, ಇಲ್ಲ 2 ಇಷ್ಟು ಕೊಟ್ಕೊಂಡ್ರೂ ಸಾಕು. ಓಕೆನಾ. ಇವಾಗ ಇಷ್ಟನ್ನೇ ಕೊಟ್ಬಿಟ್ಟು ಎಂಡ್ ಮಾಡಿದ್ರೂ ನಡೆಯುತ್ತೆ. ಇಲ್ಲ ಇನ್ನೂ 2 ಲೇಸ್ ಕೊಟ್ಕೋತೀವಪ್ಪ, ಚಿಕ್ಕದಾಗಿದೆ ಲೇಸು, ಚೆನ್ನಾಗಿ ಕಾಣಿಸುತ್ತೆ ಅನ್ನೋರು ಕೊಟ್ಕೋಬೋದು. ಆಮೇಲೆ ಮತ್ತೆ ಇನ್ನೇನಪ್ಪ ಅಂದರೆ 2 ಕಡೆನೂ ಬೇಕು ಅಂದರೆ ಕೊಟ್ಕೋಬೋದು. ಓಕೆನಾ. ನೋಡಿ ಇದೇ ರೀತಿ ಅದ್ರ ಪಕ್ಕದಲ್ಲಿ ಮತ್ತೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನಾನು ಹೇಳ್ದಾಗೆ 3, 4ವರೆಗೂ ಕೊಟ್ಕೋಬೋದು. ನಿಮಗಿಲ್ಲ 2 ಸಾಕಪ್ಪ, ಜಾಸ್ತಿ ಓವರಾಗಿ ಬೇಡ ಅನ್ನೋರು 2 ಲೇಸ್ ಕೊಟ್ಕೊಳ್ಳಿ. ಇಲ್ಲ ಅಗಲ ಲೇಸ್ ಬರುತ್ತಲ್ಲ, ಅದನ್ನು ಬೇಕಂದರೆ ನೀವು ಅದನ್ನು ತೊಗೊಬಂದು ಸ್ಟಿಚ್ ಮಾಡ್ಕೋಬೋದು. ಇದು ನನ್ನ ಹತ್ರ ಇದ್ದಿದ್ದು ಈ ಲೇಸು, ಅದಕ್ಕೋಸ್ಕರ ಇದು ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಅಗಲ ಲೇಸ್ ಇದ್ದರೆ ಮಾಮೂಲಿ ಹಿಂದೆ ಸ್ಟಿಚ್ ಮಾಡ್ತೀವಲ್ಲ ಬಾರ್ಡರ್ ಥರ, ಆ ಥರದ ಲೇಸ್ ಇದ್ದರೂ ಹಚ್ಕೋಬೋದು.
ಓಕೆನಾ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕು ಅಂದರೆ ನೀವು ಈ ಥರನೂ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈ ರೀತಿ ಬೇಕಾದರೆ ನೀವು ಟ್ರೈ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಥರ ಮುಂದೆಗಡೆ ಒಂದು ಸೈಡಲ್ಲಿ ಈ ಥರ ಮಾಡೋದು ಈಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಓಕೆನಾ. ನೀವು ಈ ಥರ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಸೀರೆ ಪೀಸಲ್ಲೇ ಬಾರ್ಡರ್ನ ಅದು ಯಾವ ರೀತಿ ಅಟ್ಯಾಚ್ ಮಾಡೋದು ಪ್ರಿನ್ಸ್ ಕಟ್ಗೆ ಅಂದ್ಬಿಟ್ಟು ನಾನು ಒಂದು ಗೌನ್ಗೆ ಸ್ಟಿಚಿಂಗ್ ಮಾಡಿದ್ದೀನಿ. ಅದರ ವಿಡಿಯೋ ಇದೆ, ಬೇಕು ಅಂದರೆ ಚೆಕ್ ಮಾಡಿ, ನನ್ನ ಚಾನಲಲ್ಲಿ ಇದೆ. ಓಕೆನಾ. ಇದು ಬ್ಲೌಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ನಾನು ಆ್ಯಕ್ಚುಲಿ ಬಾರ್ಡರ್ ಇರುತ್ತೆ ಅಂತ ಅಂದ್ಕೊಂಡೆ. ಅದು ಹಿಂದೆಗೆ ಸ್ಲೀವ್ಸ್ಗೆ ಎಲ್ಲ ಹೋಯ್ತು, ಹಂಗಾಗಿ ಇದು ಸಾಕಾಗಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಇದನ್ನ ಅಟ್ಯಾಚ್ ಮಾಡಿ ನೋಡಿ, ಇವಾಗ ಈ ರೀತಿ ಕಂಕ್ಳ ಹತ್ರ ಡಾಟ್ ಹಿಡಿದ್ಬಿಟ್ರೆ ನಿಮಗೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಅದು ಈಚೆ ಕಾಣಿಸಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು ಡಿಸೈನು. ಈ ರೀತಿ 4 ಡಾಟ್ ಇಟ್ಕೊಂಡ್ರೆ ನಿಮಗೆ ಇದು ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ಇಷ್ಟೇ ಇದು ಡಾಟಲ್ಲಿ ಹಿಡ್ಕೊಂಡು ಡಿಸೈನ್ ಮಾಡ್ಕೊಳ್ಳುವಂಥದ್ದು. ಡಾಟಲ್ಲಿ ನೀವು ಪ್ರಿನ್ಸ್ ಕಟ್ಟಲ್ಲಾದರೆ ಕ್ರಾಸ್ ಕಟ್ಟಿಂಗಲ್ಲಿ ಬಂದಿರುತ್ತೆ, ಅಟ್ಯಾಚ್ ಮಾಡ್ತೀರಾ. ಇವಾಗ ಇದು ಡಾಟಲ್ಲಿ ಮಾಡುವಂಥ ಡಿಸೈನ್. ಓಕೆನಾ. ಎರಡರಲ್ಲೂ ಮಾಡ್ಬೋದು ಅಂತ ಒಂದು ಐಡಿಯಾ ಬಂದಿರುತ್ತೆ. ಕೆಲವ್ರಿಗೆ ಡಾಟಲ್ಲಿ ಹಿಡಿಯೋಕ್ಕಾಗಲ್ಲ ಅಂದ್ಕೊಂಡಿರೋರಿಗೆ ಇದು ಒಂದು ಮೆಥಡು. ಓಕೆನಾ. ಈ ರೀತಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಫ್ರಂಟ್ ಡಿಸೈನ್. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.